ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆನಲ್ಲಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಮಂಜುನ ಆಫೀಸಿಗೆ ಬಂದಿರ್ತಾಳೆ. ಅಕ್ಕ ನೀನೇನಿಲ್ಲಿ ಅಂತ ಮಂಜ ಕೇಳುವಾಗ ಅಮ್ಮ ಫೋನ್ ಮಾಡಿದ್ರು. ಮಂಜು ಬಾಕ್ಸ್ ಮರೆತ್ಬಿಟ್ಟು ಬಂದಿದ್ಯಂತೆ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ, ತಗೋ ಅಂತಾಳೆ. ಏಯ್ ಬಾರೋ ಇಲ್ಲೇ ಊಟ ಮಾಡೋಣ ಅಂತ ಅಜಯ್ನ ಕೇಳುವಾಗ, ಬೇಡಪ್ಪ ಆಗ್ಲೇ ಹೇಳದ್ನಲ್ಲ ನನ್ಗೆ ಮನೆ ಊಟ ಅಂದ್ರೆ ಬೇಜಾರು ಅಂತಾನೆ. ಅಕ್ಕ ಆರಾಮಾಗಿದ್ದೀರಾ ಅಂತ ಕೇಳುವಾಗ, ಊನಪ್ಪ ಆರಾಮಾಗಿದ್ದೀನಿ ಅಂತಾಳೆ ಮೀನಾ. ಸರಿ ಅಕ್ಕ ನಾನು ಊಟ ಮಾಡ್ಕೊಂಡು ಬರ್ತೀನಿ, ನೀ ಮಾತಾಡಿ ಅಂತಾನೆ. ಅಕ್ಕ ಸುಮ್ನೆ ತೊಂದ್ರೆ ಆಯ್ತು ನಿನ್ಗೆ ಅಂತ ಮಂಜ ಕೇಳುವಾಗ, ನಿಮ್ ಹೊಟ್ಟೆ ಬಟ್ಟೆ ತುಂಬಿಸೋದಿಕ್ಕೆ ನಾನು ಎಷ್ಟೊಂದು ಕಷ್ಟ ಪಟ್ಟಿದ್ದೀನಿ, ಒಂದು ಹೊತ್ತಿನ ಕ್ಯಾರಿ ತಂದು ಕೊಡಕ್ಕೆ ನನ್ ಕಷ್ಟನಾ? ಸರಿ ನೀನ್ ಊಟ ಮಾಡು, ನಿಮ್ ಬಾವ ನನ್ಗೋಸ್ಕರ ಕಾಯ್ತಿರ್ತಾರೆ, ನಾನಿನ್ ಬರ್ತೀನಿ ಅಂತಾಳೆ ಮೀನಾ. ಸರಿ ಅಕ್ಕ ಅಂತೇಳಿ ಮತ್ತೆ ಅಕ್ಕ ಅಕ್ಕ ಅಂತ ಕರಿತೇನೆ. ಏನು ಅಂತ ಮೀನಾ ಕೇಳುವಾಗ, ನಮ್ಮ ಓನರ್ ಒಳಗಡೆ ಇದಾರೆ, ಅವತ್ತಿಂದ ಪರಿಚಯ ಮಾಡ್ಸಕ್ ಆಗಿಲ್ಲ ಅಕ್ಕ, ಇವ್ರೀಗ ಪರಿಚಯ ಮಾಡಿಸ್ತೀನಿ ಅಂತಾನೆ. ಆಗ ಮೀನಾ ಅವರು ಬಿಸಿ ಇರ್ತಾರೆ ಅಂತ ಅನ್ಸುತ್ತೆ ಕಣೋ ಅಂತಾಳೆ. ಇರಕ್ಕ ನೋಡ್ಕೊಂಡ್ ಬರ್ತೀನಿ ಅಂತೇಳಿ ಮಂಜು ತಾರಾ ಇರೋ ಕ್ಯಾಬಿನ್ ಬರ್ತಾನೆ. ತಾರಾ ನಮ್ಮ ಅಕ್ಕ ಬಂದಿದ್ದಾರೆ ಅಂತಾನೆ. ಯಾರು ಅಂತ ತಾರಾ ಕೇಳುವಾಗ, ಮೀನಾ ಅಂತ ಹೇಳ್ತಾನೆ. ಓ ಅಚ್ಚ, ನಮ್ಮ ಆಫೀಸ್ ನ ಡೆಕೋರೇಟ್ ಮಾಡಿದವರು ಅಂತಾಳೆ. ಹೌದು ಸೂರ್ಯ ಅವ್ರ ಹೆಂಡತಿ ಅಂತಾನೆ. ಹೌದಾ ಸರಿ ಸರಿ ಕರಿ ಅಂತಾಳೆ. ಸರಿ ಅಂತ ಮಂಜ ಹೋಗುವಾಗ ತಾರಾ ಸೀನ್ತಾಳೆ. ಮಂಜು ಒಂದ್ ನಿಮಿಷ ನಾನು ಕೋಲ್ಡ್ ಆಗಿದೆ, ತಗೊಳ್ಳಿ ಮಾಸ್ಕ್ ನ ನಿಮ್ಮ ಅಕ್ಕನ್ ಕೊಟ್ಬಿಡಿ ಅಂತಾಳೆ. ಸರಿ ಅಂತಾನೆ ಮಂಜ. ಆಫೀಸ್ ತುಂಬಾ ಚೆನ್ನಾಗಿದೆ ಕಣೋ ಮಂಜ ಅಂತ ಮೀನಾ ಹೇಳ್ತಿರ್ತಾಳೆ. ಅಕ್ಕ ತಗೊಳಕ್ಕ ಮಾಸ್ಕ್ ನ ಅಂತಾನೆ. ಏಕೆ ಅಂತ ಕೇಳುವಾಗ, ನಮ್ ಮೇಡಮ್ಗೆ ಕೋಲ್ಡ್ ಆಗಿದೆಯಂತೆ, ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದಂತೆ, ಯಥಾ ತಂದೆ ತಥಾ ಪುತ್ರಿ, ತಗೋ ಅಂತೇಳಿ ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ಒಳಗ್ ಬಂದು ತಾರಾ ಅಂತ ಮೀನಾ ಕರೆಯುವಾಗ, ಹಲೋ ಹವರ್ ಯು ಅಂತಾಳೆ ತಾರಾ. ನಾನ್ ಚೆನ್ನಾಗಿದ್ದೀನಿ ಮೇಡಮ್ ಅಂತ ಮೀನಾ ಹೇಳುವಾಗ, ತಾರಾ ಅಂತ ಕರೀರಿ ಅಂತಾರೆ. ತಾರಾ ಅಂತಾಳೆ ಮೀನಾ. ನಾನ್ ನಿಮ್ಮನ್ನ ಅಕ್ಕ ಅಂತ ಕರಿಬೋದಾ ಅಂತಾಳೆ. ಅದಕ್ಕೆ ಮೀನಾ ಧಾರಾಳವಾಗಿ ಅಂತಾಳೆ, ಕುತ್ಕೊಳ್ಳಿ ಮಂಜು, ವೆಂಕಟೇಶ್ ಕೇಳಿ ಜ್ಯೂಸ್ ತರಿಸಿ ಅಂತಾಳೆ. ಆಗ ಮೀನಾ, ಅಯ್ಯಯ್ಯೋ ಅದೆಲ್ಲ ಏನು ಬೇಡ, ನಮ್ಮನೆಯವರು ನನ್ಗೋಸ್ಕರ ಊಟಕ್ಕಂತ ಕಾಯ್ತಿದ್ದಾರೆ, ಜ್ಯೂಸ್ ಎಲ್ಲ ಕುಡಿದ್ರೆ ಊಟ ಸೇರಲ್ಲ ಅಂತಾಳೆ. ಓ ಅಚ್ಚ, ಹಾಗಾದ್ರೆ ಕುತ್ಕೊಳ್ಳಿ 2 ನಿಮಿಷ ಅಂತಾಳೆ. ಮಂಜು ನಿಮ್ ಬಗ್ಗೆ ತುಂಬಾನೇ ಹೇಳ್ತಾನೆ ಇರ್ತಾನೆ, ನಿಮ್ಗಿಂತ ಜಾಸ್ತಿ ನಿಮ್ ಹಸ್ಬೆಂಡ್ ಬಗ್ಗೆ, ಅವರಿಂದನೇ ನಾನು ಒಳ್ಳೆ ದಾರಿನಲ್ಲಿ ಇರೋದು ಅಂತ, ನಿಮ್ ಜೊತೆ ನಿಮ್ ಹಸ್ಬೆಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಾಳೆ ತಾರಾ. ಖಂಡಿತ ಸಿಗ್ತಾರಮ್ಮ, ಆದಷ್ಟು ಬೇಗ ಕರ್ಕೊಂಡ್ ಬರ್ತೀನಮ್ಮ ಅಂತಾಳೆ ಮೀನಾ. ಸಾರಿ ನನ್ಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದಕ್ಕೆ ಈ ಮಾಸ್ಕ್ ಎಲ್ಲ ಅಂತಾಳೆ. ಮಾಸ್ಕ್ ತೆಗೆದು ಮಾತಾಡಿ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂತಾಳೆ ಮೀನಾ. ಆಗ ಅಲ್ಲಿಗೆ ಸ್ಟಾಫ್ ಬರ್ತಾರೆ. ಕೋಮಲ್ ಏನಾಯ್ತು ಅಂತ ತಾರಾ ಕೇಳುವಾಗ, ಮೇಡಮ್ ನಾನು ಅರ್ಜೆಂಟ್ ಆಗಿ ಊರ್ಗ್ ಹೋಗ್ಬೇಕು ಮೇಡಮ್, ಪರ್ಮಿಷನ್ ಕೊಡಿ ಅಂತಾನೆ. ಆಯ್ತು ಆಯ್ತು ಏನಾಯ್ತು ಅಂತ ಮೊದ್ಲು ಹೇಳಿ ಅಂತಾಳೆ. ಊರ್ಗ್ ಹೋಗ್ಲಿ ಅಂತ ಹೆಂಡತಿ ಮಕ್ಳನ್ನ ಕಳ್ಸ್ಕೊಟ್ಟಿದೆ, ಮಗು ಆಟ ಆಡ್ತಾ ನೀರಲ್ಲಿ ಬಿದ್ದೋಗಿದೆ ಮೇಡಮ್ ಅಂತೇಳಿ ಅಳ್ತಿರ್ತಾನೆ. ಆಗ ಮೀನಾ, ಮನೋಜ ತಾರನ ನೀರಿಗೆ ತಳ್ಳಿದ್ದೆಲ್ಲ ನೆನ್ಪಾಗ್ತಿರುತ್ತೆ, ತಾರಾಗೂ ಕೂಡ ಮನೋಜ ನೀರಿಗೆ ತಳ್ಳಿರೋದೆಲ್ಲ ನೆನ್ಪಾಗ್ತಿರುತ್ತೆ. ಹೌದಾ ಏನಾಯ್ತಂತೆ, ಮಗ ಹೇಗಿದ್ಯಂತೆ ಕೇಳ್ತಾಳೆ. ಹುಡುಕ್ತಿದಾರ ಮೇಡಮ್, ಇನ್ನು ಏನು ಅಂತ ಗೊತ್ತಾಗ್ತಿಲ್ಲ ಅಂತಾನೆ. ಸರಿ ನೀವು ಹೊರಡಿ ಮೊದ್ಲು ನೋಡ್ಕೊಂಡ್ ಬನ್ನಿ ಅಂತಾಳೆ. ಥ್ಯಾಂಕ್ ಯು ಮೇಡಮ್ ಅಂತ ಅವ್ರು ಹೋಗುವಾಗ, ತಾರಾ ಕೋಮಲ್ 1 ನಿಮಿಷ, ಮಂಜು ಆಡಿಟರ್ ಹೇಳಿ 2 ತಿಂಗಳು ಸಂಬಳನ ಪೂರ್ತಿಯಾಗಿ ಕೊಡಕ್ ಹೇಳಿ ಅಂತೇಳಿ ಪರ್ಸಲ್ಲಿ ದುಡ್ಡನ್ನ ಎತ್ಕೊಡ್ತಾರೆ. ದೇವ್ರು ಮೇಡಮ್, ನೀವು ಮತ್ತೆ ನಿಮ್ ತಂದೆ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತಾನೆ. ಅದ್ ಬಿಡಿ ನೀವು ಹೊರಡಿ ಮೊದ್ಲು ಅಂತಾಳೆ. ಮಂಜು ಆಡಿಟರ್ ಹತ್ರ ಮೊದ್ಲು ಮಾತಾಡಿ, ಅವ್ರು ಊಟಕ್ಕೆ ಎಲ್ಲೇ ಹೋಗಿದ್ರು 2 ನಿಮಿಷದಲ್ಲಿ ಅವ್ರು ಇಲ್ಲಿರ್ಬೇಕು ಅಂತಾಳೆ. ಸರಿ ಮೇಡಮ್ ಅಂತೇಳಿ ಮಂಜ ಅಲ್ಲಿಂದ ಹೋಗ್ತಾನೆ. ಈ ಕಡೆ ತಾರಾಗೆ ಮನೋಜ, ಲೊಟ್ಟೆ ಒಂದ್ ಬಾಲ್ನ ಸರಿಯಾಗಿ ಹಾಕೋಕ್ ಬರಲ್ಲ ಅಂತೇಳಿ ನೀರಿಗೆ ತಳ್ಳಿದ್ದೆಲ್ಲ ನೆನ್ಪಾಗೋವಾಗ ತಲೆ ಇಟ್ಕೊಂಡು ತುಂಬಾ ಅಪ್ಸೆಟ್ ಆಗಿರ್ತಾಳೆ. ಆಗ ಮೀನಾ, ತಾರಾ ಏಂತಿಕ್ ನೀವ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ, ಏನಾಯ್ತು ಅಂತ ಕೇಳುವಾಗ ತಾರಾ ಏನು ಮಾತಾಡೋದಿಲ್ಲ. ಸರಿ ನಾನ್ ನಿಮ್ಮನ್ನ ಇನ್ನೊಂದ್ಸಲ ಬಂದ್ ನೋಡ್ತೀನಿ ಅಂತೇಳಿ ಮಾಸ್ಕ್ ನ ತೆಗೆದು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸೂರ್ಯ ಮೀನಾ ಊಟಕ್ಕಂತೇಳಿ ಹೋಟೆಲ್ಗೆ ಬಂದಿರ್ತಾರೆ. ಏನೇ ಇದು ಅಲೋ ಅಂತ ಹೇಳೋದಕ್ಕೂ ಸರ್ವರ್ ಯಾರು ಕಾಣಿಸ್ತಿಲ್ವಲ್ಲ, ಅಯ್ಯೋ ನನ್ ಹೊಟ್ಟೆನಲ್ಲಿ ನವೆ ಹತ್ಕೊಂಡಿದೆ ಅಂತಾನೆ ಸೂರ್ಯ. ಸುಮ್ನೆ ಇರ್ರಿ, ಅವ್ರು ಬರೋವರೆಗೂ ಕಾಯ್ರಿ ಅಂತಾಳೆ ಮೀನಾ. ಅಲ್ಲಿ ಅವರಿಬ್ರು ಜೀವನ ಕೆಟ್ಟೋಗಿದೆ, ಇಲ್ಲಿ ನನ್ ಹೊಟ್ಟೆ ಕೆಟ್ಟೋಗಿದೆ ಅಂತಾನೆ. ಯೋ ಸರ್ವರ್ ಅಣ್ಣ ಅಂತ ಕರೆಯುವಾಗ ಅಲ್ಲಿಗೆ ಸರ್ವರ್ ಬರ್ತಾರೆ. ಪ್ಲೀಸ್ ಆರ್ಡರ್ ಮಾಡಿ ಅಂತ ಹೇಳುವಾಗ, ನಿಮ್ ಹೋಟ್ಲಿನಲ್ಲಿ ಬುಕ್ ಇರಲ್ವಾ, ಏನೇನ್ ಬೇಕಂತ ನೋಡಕ್ಕೆ ಅಂತಾನೆ ಸೂರ್ಯ. ಆಗ ಮೀನಾ, ರೀ ಸ್ಕ್ಯಾನರ್ ನ ಇಟ್ಟಿಲ್ವಾ, ಫೋನ್ ಇಂದ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಅದ್ರಲ್ಲೇ ಬರುತ್ತೆ ಅಂತಾಳೆ. ಓ ನಿಮ್ಮೊಬ್ಬರಿಗೆ ಶಿಕ್ಷಣ ಇರೋದು, ನಾನು ಹಾಗೆ ಆರ್ಡರ್ ಮಾಡ್ಕೊಂತೀನಿ, ದೇವ್ರು ನಮ್ಗೊಂದು ಈರುಳ್ಳಿ ಉತ್ತಪ್ಪ ಕೊಡಿ, ಇವಳಿಗೊಂದು ಮಸಾಲೆ ದೋಸೆ ಅಂತಾನೆ. ಆಗ ಮೀನಾ, ರೀ ನನ್ ಮಸಾಲೆ ದೋಸೆ ಬೇಡ, ನನ್ಗೆ ಸೆಟ್ ದೋಸೆ ಬೇಕು ಅಂತಾಳೆ. ಸೆಟ್ ದೋಸೆ ಅಂತ ತಂದ್ ಕೊಟ್ಬಿಡು ಅಂತಾರೆ. ಇದನ್ನೆಲ್ಲ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ತರ್ತೀಯಪ್ಪ ಅಂತ ಸೂರ್ಯ ಕೇಳುವಾಗ, ಮಾಡ್ಬೇಕಲ್ವಾ ಸರ್, 10 ನಿಮಿಷ ಆಗುತ್ತೆ ಅಂತಾರೆ. ನನಗೆ 9:15 ನಿಮಿಷಕ್ಕೆ ತಂದ್ ಕೊಡ್ಬೇಕು, ಅಲ್ಲಿವರೆಗೂ ಏನ್ ಮಾತಾಡೋಣ ಮೀನಾ ಅಂತ ಸೂರ್ಯ ಕೇಳುವಾಗ, ನೀತು ಬಗ್ಗೆ ಅಂತಾಳೆ ಮೀನಾ. ಅಲ್ವೇ ಮೀನಮ್ಮ, ಡುಮ್ಟಕ್ ಆದ್ ಬಾಳಲ್ಲಿ ಅವಳು ಬಂದ್ಬಿಟ್ಟಿದ್ದಾಳಲ್ಲ, ಸರಿನಾ ಇದು ಅಂತಾನೆ ಸೂರ್ಯ. ರೀ ನನ್ ಜೀವನದಲ್ಲಿ ಅತ್ತಂತೆ ಕೆಟ್ಟ ನ್ಯೂಸ್ ಅಂದ್ರೆ ಏನಂತ ಗೊತ್ತಾ, ಈ ಪ್ರೀತಿ ನನಗ್ ಸಿಗಲ್ಲ ಅಂತ ಗೊತ್ತಿದ್ರು ಪ್ರೀತಿ ಮಾಡ್ತೀರಾ ನೀತು ಅಂತಾಳೆ. ಮದ್ವೆ ಆಗಿದೆ, ಗಂಡ ಹೆಂಡತಿ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಿದೆ, ಆದ್ರೂ ರವಿ ಹಿಂದೆ ಬಿದ್ದಿದ್ದಾಳೆ ಅಂತಾಳೆ ಮೀನಾ. ಆಗ ಸೂರ್ಯ, ಅವಳು ತಲೆಗಷ್ಟು, ನನ್ನಿಂದ ಆದ್ರೂ ಬೀಳ್ಬಾರ್ದಿತ್ತ ಅಂತಾನೆ ಸೂರ್ಯ. ಅದನ್ ಕೇಳಿ ಮೀನಾ ಹೊಡಿತಿರುವಾಗ, ಯಾಕೆ ಹೊಡಿತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಏನ್ ಸಾಹೇಬ್ರು ಅಂತ ಮೀನಾ ಕೇಳುವಾಗ, ಹಂಗಲ್ಲ ಮೀನಾ, ನಾನು ಹೇಳಿದ್ದು ನಾನಾಗಿರೋ ಹಿಂದೆ ಯಾರಾದ್ರೂ ಬೀಳ್ಬಾರ್ದಿತ್ತ ಅಂತ ಅಂದೆ ಅಷ್ಟೇ ಅಂತಾನೆ.
ರವಿ ಚೆನ್ನಾಗಿಲ್ವಾ ಅಂತ ಮೀನಾ ಕೇಳುವಾಗ ಇದಾನೆ, ನನ್ನಷ್ಟಿಲ್ಲ ಅಂತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮಂಜ ತಾರನ್ನ ಕರ್ಕೊಂಡು ಊಟಕ್ಕೆ ಬಂದಿರ್ತಾನೆ. ತಾರ ಸೂರ್ಯನ ಹಿಂದೆ ಬರುವಾಗ ಸೂರ್ಯನ ಎದೆ ಬಡ್ಕೊಳ್ಳೋದಿಕ್ಕೆ ಶುರು ಆಗುತ್ತೆ. ಆಗ ಸೂರ್ಯ ಎದೆ ಮೇಲೆ ಕೈ ಇಟ್ಕೊಂಡು ಸಂಕಟ ಪಡ್ತಿರೋವಾಗ ಮೀನಾ ನೋಡಿ, ಇರಿ ಏನಾಯ್ತು ರೀ ಅಂತ ಕೇಳುವಾಗ, ಏನು ಇಲ್ಲ ಮೀನಾ, ಯಾಕೋ ಎದೆ ಎಲ್ಲ ಹೊಡ್ಕೊಂತಿದೆ, ಒಂಥರ ಸಂಕಟ ಆಗ್ತಿದೆ, ನನ್ನೋರು ಯಾರೋ ಇಲ್ಲೇ ಇದಾರೆ ಅಂತ ಅನ್ನಿಸ್ತಿದೆ ಹಾಗಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯ ಅಲ್ಲಿರೋದ್ರಿಂದ ತಾರ ಸಂಕಟ ಪಡ್ತಿರ್ತಾಳೆ. ಎಲ್ಲಿ ನಿಮ್ಗೆ ನೀರ್ ತಂದು ಕೊಡೋ ಅಭ್ಯಾಸ ಇಲ್ವೋ, ಒಂದ್ 4-5 ಲೀಟರ್ನ ನೀರ್ನ ತಂದಿಟ್ಟು ಹೊರಡು ಅಂತಾನೆ ಸೂರ್ಯ. ತಾರ ಆರ್ಡರ್ ಮಾಡಿರೋ ಜಾಮೂನ್ನ ಸೂರ್ಯನ್ ಟೇಬಲ್ ಮೇಲೆ ಇಡ್ತಾನೆ. ಆಗ ಮೀನಾ, ಸರ್ ನಾವ್ ಇದನ್ನ ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ವೇಟರ್, ಇಲ್ಲ ಮೇಡಮ್, ಪಕ್ಕದ ಟೇಬಲ್ ನವರು ಆರ್ಡರ್ ಮಾಡಿದ್ರು, ನಾನು ಈ ಟೇಬಲ್ ಮೇಲೆ ಇಟ್ಬಿಟ್ಟೆ, ಸಾರಿ ಅಂತ ಕೇಳ್ತಾರೆ ಅವರು. ಆಗ ಸೂರ್ಯನ್ಗೆ ಸಂಕಟ ಆಗಿ ಹಳೆದೆಲ್ಲ ನೆನಪಾಗಿ ಎದ್ದು ನೋಡುವಾಗ ಅಲ್ಲಿ ತಾರ ಇರುತ್ತಾಳೆ. ಈ ಕಡೆ ಅರುಣ್ ಮನೆಗೆ ಚೇತನ್ ಹೆಂಡತಿ ಕಾರ್ತಿ ಬಂದಿರ್ತಾರೆ. ನಮಸ್ಕಾರ ಅಂತಾರೆ. ಆಗ ಅರುಣ್, ಯಾರ್ ನೀವು ಅಂತ ಕೇಳುವಾಗ, ಇವರು ಚೇತನ್ ಅವ್ರ ಹೆಂಡತಿ ಸರ್ ಅಂತಾನೆ. ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಅರುಣ್ ಕೇಳುವಾಗ, ಸರ್ ನನ್ ಗಂಡನ ಮೇಲೆ ಯಾವುದೇ ತಪ್ಪಿಲ್ಲ ಸರ್ ಅಂತಾಳೆ ಚೇತನ್ ಹೆಂಡತಿ. ಆಗ ಅರುಣ್, ಒಬ್ರನ್ನ ಆಕ್ಸಿಡೆಂಟ್ ಮಾಡಿರೋದು ತಪ್ಪಲ್ವಾ ಅಂತಾನೆ. ಸರ್ ಅವರು ಬೇಕು ಅಂತ ನಿಮ್ಮ ಅಮ್ಮನ ಮೇಲೆ ಕಾರ್ ಆಕ್ಸಿಡೆಂಟ್ ಮಾಡಿಲ್ಲ ಸರ್, ಅವರು 15 ವರ್ಷದಿಂದ ಕಾರ್ ಓಡಿಸ್ತಿದ್ದಾರೆ, ಇದುವರೆಗೂ ಚಿಕ್ಕ ಆಕ್ಸಿಡೆಂಟ್ ಮಾಡಿಲ್ಲ ಸರ್, ನಿಮ್ಮ ಅಮ್ಮನ ಮೇಲೆ ಅಂತ ಹೇಳ್ತಾ ಗೊತ್ತಿರದೆ ನಡೆದೋಯ್ತು ಸರ್ ಅಂತಾಳೆ. ಈಗ ನಿಮ್ಗೆ ಏನ್ ಬೇಕು ಅಂತ ಅರುಣ್ ಕೇಳುವಾಗ, ಅವ್ರಿಗೆ ಜಾಮೀನ್ ಕೊಡ್ಸೋಣ ಅಂತ ಹೋದ್ರೆ ನೀವು ಪೊಲೀಸರಾಗಿರೋದ್ರಿಂದ ಅವ್ರಿಗೆ ಜಾಮೀನ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅಂತಾಳೆ. ಹಾಗಾದ್ರೆ ನಾನು ರಿಸೈನ್ ಮಾಡ್ಬಿಡ್ಲಾ ಅಂತ ಅರುಣ್ ಹೇಳುವಾಗ, ಚೇತನ್ ಹೆಂಡತಿ, ಅಯ್ಯಯ್ಯೋ ನಿಜವಾಗ್ಲೂ ನನ್ ಗಂಡನ ಮೇಲೆ ತಪ್ಪಿಲ್ಲ ಸರ್ ಅಂತಾಳೆ. ಆಗ ಅರುಣ್, ಏನ್ ತಪ್ಪಿಲ್ಲ, ಊರಲ್ಲಿರೋರು ಎಲ್ರು ನೋಡಿದ್ದಾರೆ, ನಿನ್ ಗಂಡನ ಎವಿಡೆನ್ಸ್ ನ ಇಟ್ಕೊಂಡು ಅರೆಸ್ಟ್ ಮಾಡಿದ್ದಾರೆ, ನಮ್ಮಮ್ಮನ್ನ ಕೊಂದವನ್ಗೆ ಶಿಕ್ಷೆ ಕೊಡ್ಸುದ್ರೇನೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಾನೆ. ಸರ್ ಪ್ಲೀಸ್ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಕಾರ್ತಿಕ್ ಕೇಳ್ಕೊಳ್ಳುವಾಗ, ಚೇತನ್ ಮೇಲೆ ಯಾವ ತಪ್ಪು ಇಲ್ಲ ಸರ್, ನಿಮ್ಮ ಅಮ್ಮನೇ ಸರ್ ರೋಡಲ್ಲಿ ನೋಡ್ಕೊಳ್ದೆ ಫೋನಲ್ಲಿ ಮಾತಾಡ್ತಾ ಅಡ್ಡ ಬಂದ್ರು ಅಂತಾನೆ. ಆಗ ಅರುಣ್, ಯಾರೋ ನೀನು, ಮೊದ್ಲು ಆಚೆ ಹೋಗು, ಆ ಕೊಲೆಗಾರನ್ಗೆ ನೀವೆಲ್ರೂ ಸಪೋರ್ಟಾ, ನಿಮ್ಗೆಲ್ಲ ಈಗ ಮಾತಾಡಿ ಅಂತ ಸೂರ್ಯ ಹೇಳ್ ಕಳ್ಸಿದಾನ ಅಂತಾನೆ. ಆಗ ಕನಕಾರಿ, ಕೋಪ ಮಾಡ್ಕೋಬೇಡ್ರಿ ಅಂತ ಹೇಳುವಾಗ, ನೋಡುದ್ಯಾ ಆ ಸೂರ್ಯನೇ ಇವ್ರನ್ನ ಇಲ್ಲಿಗೆ ಮಾತಾಡಿ ಅಂತ ಕಳ್ಸಿದಾನೆ ಅಂತಾನೆ ಅರುಣ್. ಆಗ ಅವರು, ಇಲ್ಲ ಸರ್ ನಾವೇ ಇಲ್ಲಿಗೆ ಬಂದಿದ್ದು, ಸೂರ್ಯಣ್ಣ ಏನು ಹೇಳಿಲ್ಲ ಸರ್, ನಮ್ಮ ಮನೆಯಲ್ಲಿ ನನ್ ಗಂಡನ ಸಂಪಾದನೆ ನಂಬ್ಕೊಂಡಿದೀವಿ, ನಿಮ್ಮನ್ನ ಬೇಡ್ಕೊಂತಿದೀವಿ ಸರ್, ದಯವಿಟ್ಟು ಅವ್ರಿಗೆ ಜಾಮೀನ್ ಕೊಡ್ಸಕ್ಕೆ ಸಹಾಯ ಮಾಡಿ ಅಂತಾಳೆ. ನಿನ್ ಗಂಡ ಮಾಡಿರೋದು ಕೊಲೆ, ಅದಕ್ಕೆ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು, ಮೊದ್ಲು ನೀವು ಇಲ್ಲಿಂದ ಹೋಗಿ ಅಂತಾನೆ ಅರುಣ್. ಸರ್ ಚೇತನ್ ಸಂಪಾದನೆ ನಂಬ್ಕೊಂಡೆ ಸರ್ ಅವ್ರ ಕುಟುಂಬ ಬದುಕ್ತಿರೋದು, ಪಾಪ ಸರ್ ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡುಗಿ ಇದ್ದಾಳೆ ಸರ್. ಹಾಗಂತ ಚೇತನ್ ಇನ್ನೊಬ್ಬ ಫ್ರೆಂಡ್ ಕೇಳ್ಕೊಳ್ಳೋವಾಗ, ಏಯ್ ನಮ್ಮಮ್ಮನ ಕೊಂದಿದ್ದಾನೆ ಅವನು, ಅವ್ನ ಕುಟುಂಬಕ್ಕೆ ಏನಾದ್ರೆ ನನ್ಗೇನೋ ಅಂತಾನೆ. ಸರ್ ನೀವು ಸೂರ್ಯನ್ ಮೇಲೆ ಇರೋ ಕೋಪನ ಇವ್ರ ಮೇಲೆ ತೋರಿಸ್ತಿದ್ದೀರಾ ಅಂತ ಚೇತನ್ ಫ್ರೆಂಡ್ ಕೇಳೋವಾಗ, ಏಯ್ ಸೂರ್ಯನು ದೊಡ್ಡ ಮನುಷ್ಯನ, ಅವನಿಂದಾಗಿ ನನ್ ಕೋಪ ತೋರಿಸ್ತಿದ್ದೀನಾ, ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು ಅಂತಾನೆ ಅರುಣ್. ಸರ್ ನಾವ್ ನಿಮ್ ಜೊತೆ ಜಗಳ ಮಾಡಕ್ ಬಂದಿಲ್ಲ ಸರ್, ನಮ್ಮ ಹತ್ರ ಇರೋ ನ್ಯಾಯನ ಅರ್ಥ ಮಾಡ್ಕೊಳ್ಳಿ ಅಂತ ಚೇತನ್ ಹೆಂಡತಿ ಹೇಳೋವಾಗ, ಹೌದು ಸರ್ ಅಂತಾನೆ. ಚೇತನ್ ಮೇಲೆ ಏನು ತಪ್ಪಿಲ್ಲ ಸರ್, ನೀವು ಸೂರ್ಯನ್ ಮೇಲೆ ಇರೋ ಸೇಡಿಂದ ಅಂತ ಹೇಳೋವಾಗ, ಅರುಣ್ ಅವ್ನ್ ಕುದ್ಕೆ ಪಟ್ಟೆ ಹಿಡಿದು, ಇನ್ನೊಂದ್ಸಲ ನನ್ನ ಹತ್ರ ಅವನ ಬಗ್ಗೆ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ, ಹೋಗೋ ಆಚೆ ಹೋಗು ಅಂತಾನೆ ಅರುಣ್. ಸರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಅಂತ ಚೇತನ್ ಫ್ರೆಂಡ್ ಹೇಳೋವಾಗ, ನಿನ್ಗೇನೋ ಮರ್ಯಾದೆಯಿಂದ ಮಾತಾಡ್ಬೇಕು, ಎಲ್ರು ಪ್ಲಾನ್ ಮಾಡ್ಕೊಂಡು ತಾನೆ ನಮ್ಮ ಅಮ್ಮನ ಸಾಯಿಸಿರೋದು, ಕೊಲೆಗಾರರ ಗುಂಪಿಗೆ ಮರ್ಯಾದೆ ಬೇರೆ ಕೊಡ್ಬೇಕಾ ಅಂತ ಅರುಣ್ ಅವ್ರ ಮೇಲೆ ಕೈ ಮಾಡೋವಾಗ, ಚೇತನ್ ಫ್ರೆಂಡ್, ಸರ್ ಬೇಡ್ದೆ ನಮ್ಮ ಮೇಲೆ ಕೈ ಮಾಡ್ಬೇಡಿ ಸರ್, ಇಳ್ಸಿ ಸರ್ ಕೈನ ಅಂತಾನೆ. ಆಗ ಚೇತನ್ ಹೆಂಡತಿ, ಸರ್ ಸರ್ ಅಂತ ಅಳ್ತಿರ್ತಾಳೆ. ನನ್ ಮನೆಗೇನೆ ಬಂದು ನನ್ ಮೇಲೆನೆ ಕೈ ಮಾಡಕ್ ನೋಡ್ತೀರಾ ಅಂತ ಅರುಣ್ ಹೊಡಿತಿರ್ತಾನೆ. ಕನಕ ಬೇಡಾರಿ ಅಂತ ಬಿಡಿಸುವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಏ ಕಾರ್ತಿ ಏನ್ರೋ ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳಿ ಹೊಡೆದಾಟನ ಬಿಡಿಸ್ತಾನೆ. ಇದೆಲ್ಲ ನಿನ್ ಕೆಲ್ಸನ, ಜನಗಳನ್ನ ಹೊಡೆಯೋದಕ್ಕೆ ಕಳಿಸ್ಬಿಟ್ಟು ಈಗ ಹಿಂದೆನೆ ಬಂದು ಏನ್ ನಡೀತು ಅಂತ ನೋಡಕ್ ಬಂದಿದ್ಯಾ ಅಂತಾನೆ ಅರುಣ್. ಆಗ ಸೂರ್ಯ, ನೀನೇನ್ ತಿಕ್ಕಮ್ಮ ಇಲ್ಲಿಗೆ ಬಂದೆ ಅಂತ ಕೇಳುವಾಗ, ಅವ್ರಿಗೆ ಇಂಥ ಪರಿಸ್ಥಿತಿನಲ್ಲಿ ಜಾಮೀನು ಕೂಡ ಸಿಗಲ್ಲ ಅಂತ ಅನಿಸ್ತಣ್ಣ, ತುಂಬಾ ಭಯ ಆಗ್ತಿತ್ತು, ಅದಕ್ಕೆ ಸರ್ನ ನೋಡಿ ಸಮಾಧಾನವಾಗಿ ಮಾತಾಡೋಣ ಅಂತ ಬಂದೆ ಅಂತಾರೆ. ಆಗ ಕಾರ್ತಿ, ಸೂರ್ಯ ನಾವಿಲ್ಲಿ ಮಾತಾಡಕ್ ಅಂತ ಬಂದ್ವಿ, ಆದ್ರೆ ನಮ್ಮೇಲೆನೆ ಕೈ ಮಾಡ್ತಿದ್ದಾರೆ ಅಂತಾನೆ. ಆಗ ಮೀನಾ, ಯಾಕೆ ಅರುಣ್ ಅವ್ರೆ ಮಾತಾಡಕ್ ತಾನೆ ಬಂದಿದ್ದಾರೆ, ಎಂತಿಗ್ ನೀವು ಅವ್ರಿಗೆ ಹೊಡಿತಿದ್ದೀರಾ ಅಂತಾಳೆ. ಮೊದ್ಲು ನೀವು ಇಲ್ಲಿಂದ ಹೊರಡಿ, ನಾನು ಚೇತನ್ಗೆ ಜಾಮೀನ್ ಸಿಗೋಕೆ ಎಲ್ಲ ಏರ್ಪಾಡ್ ಮಾಡಿದೀನಿ, ಅವ್ನ್ ಬಂದ್ಬಿಡ್ತಾನೆ, ನೀವೇನು ಚಿಂತೆ ಮಾಡ್ಬೇಡಿ ಅಂತಾನೆ ಸೂರ್ಯ. ನೋಡಮ್ಮ ಇಲ್ಲಿ ಯಾರೋ ಒಬ್ರು ನಿರ್ಧಾರ ಮಾಡಕ್ ಆಗಲ್ಲ, ಎಲ್ಲದಕ್ಕೂ ಕೋರ್ಟು ಅಂತಿದೆ, ನೀನು ಧೈರ್ಯವಾಗಿ ಹೋಗು, ಏ ಕಾರ್ತಿ ಕರ್ಕೊಂಡು ಹೋಗು ಅಂತಾನೆ ಸೂರ್ಯ. ತುಂಬಾ ಉಪಕಾರ ಆಯ್ತಣ್ಣ ನಿಮ್ಮಿಂದ ಅಂತೇಳಿ ಕೈ ಮುಗಿತಾರೆ. ಅಯ್ಯೋ ಇದೆಲ್ಲ ಬೇಡಮ್ಮ ಅಂತಾನೆ ಸೂರ್ಯ. ಅರುಣ್ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ. ಆಗ ಮೀನಾ, ಏ ಕನಕ, ಅರುಣ್ ಎಂತಕ್ಕೆ ಹೀಗೆಲ್ಲ ಮಾಡ್ತಿದಾರೆ ಅಂತ ಕೇಳುವಾಗ, ಕನಕ ಒಳಗ್ ಬಾ ಅಂತ ಜೋರಾಗಿ ಕೂಗ್ತಾನೆ ಅರುಣ್. ಕನಕ ಅಲ್ಲಿಂದ ಹೋಗ್ತಾಳೆ. ಗೇಟ್ ಹಾಕೊಂಡು ಒಳಗ್ ಬಾ, ಇಲ್ಲ ಅಂತಂದ್ರೆ ನಾಯಿಗಳೆಲ್ಲ ಒಳಗ್ ಬಂದ್ಬಿಡುತ್ತೆ ಅಂತಾನೆ ಅರುಣ್. ಆಗ ಮೀನಾ, ಏನ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ಹಾಗಂತ ಅರುಣನ್ನ ಕೇಳುವಾಗ, ಸೂರ್ಯ, ಬಿಡು ಮೀನಾ, ಒಳ್ಳೆ ನಾಯಿಗೆ ಬೀದಿ ನಾಯಿಗಳ ಬಗ್ಗೆ ಚೆನ್ನಾಗ್ ಗೊತ್ತು, ಬಾ ಅಂತಾನೆ ಸೂರ್ಯ. ಕನಕ ಗೇಟ್ ಹಾಕಿ ಫೀಲ್ ಮಾಡ್ಕೊಂತಿರ್ತಾಳೆ. ಆಗ ಅರುಣ್, ಒಳಗಡೆ ಬಾ ಅಂತಾನೆ. ಈ ಕಡೆ ಶಾಂತಿ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಅವನು ಗೊತ್ತಿಲ್ಲದೆ ಏನೋ ಮಾತಾಡಿದಾನೆ, ನಾನ್ ಬೇಕಂದ್ರೆ ಅವನ ಜೊತೆ ಮಾತಾಡ್ತೀನಿ, ನೀವೇನು ಕೋಪ ಮಾಡ್ಕೋಬೇಡಿ,
ಏನೋ ಕೋಪದಲ್ಲಿ ಮಾತಾಡಿರ್ತಾನೆ. ನಾನ್ ಹೇಳಿದ್ರೆ ಖಂಡಿತ ನನ್ ಮಾತನ್ನ ಕೇಳ್ತಾನೆ. ಹೇಗಾದ್ರೂ ಇದನ್ನೆಲ್ಲ ಸರಿ ಮಾಡೋ ದಾರಿನ ನಾವೇ ಮಾಡ್ಬೇಕು. ಸರಿ ನಾನ್ ಮಾತಾಡ್ತೀನಿ ಅಂತಾಳೆ ಶಾಂತಿ. ರಂಗನಾಥ್ ಅವ್ರು ಯಾರ್ ಜೊತೆ ಶಾಂತಿ ಇಷ್ಟೊಂದು ಟೆನ್ಷನ್ ಇಂದ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ನಮ್ಗೇನು ಎಲ್ಲಾ ಸಮಸ್ಯೆಗಳು ಉಡ್ಕೊಂಡ್ ಬರುತ್ತೆ ರೀ, ಶ್ರುತಿ ಅಮ್ಮ ಮಾತಾಡ್ತಿದ್ರು ಅಂತಾಳೆ. ಏನ್ ವಿಷಯ ಅಂತ ರಂಗನಾಥ್ ಅವ್ರು ಕೇಳೋವಾಗ ಶಾಂತಿ ನಮ್ ರವಿ ಅಂತ ಕೆಲಸ ಮಾಡಿ ಬಂದಿದ್ದಾನೆ ಗೊತ್ತಾ ರೀ ಅಂತಾಳೆ. ಅವನೇನ್ ಮಾಡ್ದ ಅಂತ ರಂಗನಾಥ್ ಅವ್ರು ಕೇಳೋವಾಗ ರವಿ ಅಲ್ಲೋಗಿದ್ದಾನೆ ಅಂತಾಳೆ ಶಾಂತಿ. ಶ್ರುತಿ ಅಲ್ಲೇ ತಾನೆ ಇರೋದು, ಅದಕ್ಕೆ ಅವಳನ್ನ ನೋಡಕ್ ಹೋಗಿರ್ತಾನೆ, ಅವ್ರ ಮನೆ ಅಳಿಯ ತಾನೆ ಅವನು ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ ಅಯ್ಯೋ ರೀ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ ಅಂತಾಳೆ. ರವಿ ಅಲ್ಲೋಗಿ ಶ್ರುತಿ ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿದಾನೆ ಅಂತಾಳೆ ಶಾಂತಿ. ಆಗ ಅಲ್ಲಿಗೆ ಸೂರ್ಯ ಮೀನಾ ಬರ್ತಾರೆ. ಜಗಳ ಮಾಡ್ದೆ ಇನ್ನೇನ್ ಮಾಡ್ತಾನೆ, ಅವ್ರ ಜನಗಳನ್ನ ಕಳ್ಸಿ ನೀತು ಹೋಟೆಲ್ಗೆ ಬೆಂಕಿ ಹಚ್ಚಿಸಿದರೆ ಆ ಹುಡ್ಗಿ ಕಾಲ್ಗೆ ಬೇರೆ ಓಡಿಸಿದಾರೆ ಅಂತಾನೆ ಸೂರ್ಯ. ಅದಕ್ಕೆ ಅಂತ ಈ ತರ ನಾವು ಕೇಳೋದು ಅಂತಾಳೆ ಶಾಂತಿ. ಏನಮ್ಮ ಕೇಳ್ದ ಅಂತ ಮನೋಜ ಕೇಳೋವಾಗ ಅವ್ಳ ಹೋಟೆಲ್ಗೆ ಬೆಂಕಿ ಹಚ್ಚಿ ಹಾಳು ಮಾಡಿರೋದಿಕ್ಕೆ ಅವಳ ಕಾಲ್ನ ಓಡಿಸಿರೋದಿಕ್ಕೆ 9 ಲಕ್ಷ, ಟೋಟಲ್ 9 ಲಕ್ಷ ಕೇಳಿದಾನೆ ಅಂತಾಳೆ. ಏನ್ರಿ ಮಾವನ ಹತ್ರ ಹೋಗಿ ಈ ತರ ಎಲ್ಲ ಕೇಳಿದ್ರೆ ಅವ್ರಿಗೆ ಕೋಪ ಬರಲ್ವಾ? ಶ್ರುತಿ ಅಮ್ಮ ನನಗ್ ಫೋನ್ ಮಾಡಿ ನನ್ ಮೇಲೆ ಕೂಗಾಡ್ತಿದ್ದಾರೆ ಅಂತಾಳೆ ಶಾಂತಿ. ಆಗ ಸೂರ್ಯ ಸಕ್ರೆ ರವಿ ಸರಿಯಾಗಿನೇ ತಾನೇ ಕೇಳಿದಾನೆ, ಅಯ್ಯಪ್ಪ ಮಾಡಿರೋ ತಪ್ಪಿಗೆ ಕೇಸ್ ಆಗಿ ಕೋರ್ಟ್ಗೆ ಹೋಗಿದ್ರೆ ಅಲ್ಲೇ ನಷ್ಟ ಪರಿಹಾರ ಕೊಡಿ ಅಂತ ಹೇಳ್ತಿದ್ರು. ನಮ್ ರವಿ ಏನೋ ದುಡ್ಡು ಕೇಳಿದಾನೆ, ಸರಿ ಮಾಡಿದಾನೆ, ಇಲ್ಲ ಅಂತಂದ್ರೆ ಅಯ್ಯಪ್ಪನ ಜೈಲ್ಗಾಗಿ ಶಿಕ್ಷೆ ಕೊಡ್ತಾರೆ ಅಂತಾನೆ ಸೂರ್ಯ. ಆಗ ಶಾಂತಿ ಸುಮ್ನೆ ಏನೇನೋ ಹೇಳಿ ಎತ್ಕೊಡ್ಬೇಡ ಕಣೋ, ರವಿಗೆ ಈ ತರ ಎಲ್ಲ ಐಡಿಯಾನೆಲ್ಲ ನೀನ ಕೊಟ್ಟಿರೋದು ಅಂತ ಶಾಂತಿ ಕೇಳುವಾಗ ಸೂರ್ಯ ನಾನೇನು ಐಡಿಯಾ ಕೊಟ್ಟಿಲ್ಲ ಸಕ್ರೆ, ಅವನು ನ್ಯಾಯವಾಗಿರ್ಬೇಕು ಅಂತ ಅನ್ಕೊಂತಿದ್ದಾನೆ ಅಂತಾನೆ. ಮತ್ತೆ ರವಿ ಕೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ಅನೀತಿ ಮಾಡಿರೋದು ತಪ್ಪೇನೆ, ಅದಕ್ಕಾಗಿ ಹೋಟೆಲ್ಗೆ ಬೆಂಕಿ ಹಚ್ಚಿ ಅವಳ ಕಾಲಿಗೆ ಓಡಿಸಿರೋದೆಲ್ಲ ದೊಡ್ಡ ತಪ್ಪು, ಅದಕ್ಕೆ ನಷ್ಟ ಪರಿಹಾರ ಅಂತ ದುಡ್ಡು ಕೊಡ್ಬೇಕಲ್ವಾ ಅಂತಾಳೆ ಮೀನಾ. ಆಗ ಶಾಂತಿ ಅದು ಕೋರ್ಟ್ಗೆ ಹೋಗಿ ಅವ್ರು ಹೇಳಿದ ಮೇಲೆ ಮಾತ್ರ ದುಡ್ಡು ಕೊಡ್ತಾರೆ ತಾನೆ, ಆದ್ರೆ ರವಿ ಅವ್ನ ಮಾವನ ಹತ್ರನೇ ಹೋಗಿ ದುಡ್ಡು ಕೇಳಿದಾನೆ, ಹಾಗಿದ್ಮೇಲೆ ಶ್ರುತಿಗೆ ರವಿ ಮೇಲೆ ಕೋಪ ಬರುತ್ತಾನೆ, ಆಮೇಲೆ ಅವಳು ಈ ಮನೆಗೆ ಬರ್ತಾಳ ಅಂತ ಶಾಂತಿ ಕೇಳುವಾಗ ಶ್ರುತಿ ಅಪ್ಪ ಮಾಡಿದ್ದು ದೊಡ್ಡ ತಪ್ಪೇನೆ, ಆ ಮನುಷ್ಯನ್ ಬುದ್ಧಿ ಆ ರೀತಿ ಇದೆ, ನಾನು ಸರ್ವಿಸ್ ನಲ್ಲಿ ಇರ್ಬೇಕಾದ್ರೇನೆ ಅವನ್ಗಿಂತ ಕೆಳಗಡೆ ಇರೋರು ಚೆನ್ನಾಗಿರ್ಬಾರ್ದು ಅನ್ನೋ ಮನುಷ್ಯ ಅವರು. ಪಾಪ ಒಂದ್ ಹುಡ್ಗಿ ಕಾಲ್ಗೆ ಹೊಡೆದು ಕಾಲ್ ಮುರಿಯಷ್ಟು ಕೀಳ್ಮಟ್ಟಕ್ಕೆ ಹೋಗಿದ್ದಾನೆ ಆ ವ್ಯಕ್ತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ಅದ್ರಿಂದಾನೇ ಅಪ್ಪ ರವಿ ಕೇಳಿದ್ದಾನೆ ಅಂತಾನೆ. ಇಲ್ಲಪ್ಪ ಸೂರ್ಯ, ರವಿನು ಹೋಗಿ ಈ ತರ ಎಲ್ಲ ಮಾತಾಡ್ಬಾರ್ದಿತ್ತು, ಅದು ತಪ್ಪೇನೆ ಅಂತಾರೆ. ಏನಪ್ಪ ನೀನು ಹೀಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳುವಾಗ ಸೂರ್ಯ ರವಿ ಜೀವನನೇ ಇದ್ರಲ್ಲಿದೆ, ರವಿ ಶ್ರುತಿ ಮಧ್ಯ ಅಂತರ ಇನ್ನೂ ಜಾಸ್ತಿ ಆಗ್ತಾನೆ ಇದೆ, ನಾಳೆಗೂ ಸಮಸ್ಯೆ ದೊಡ್ಡದಾಗ್ತಾನೆ ಹೋಗ್ತಿದೆ, ಈ ಸಮಸ್ಯೆನ ಹೇಗ್ ಪರಿಹಾರ ಮಾಡ್ಬೇಕಂತ ಗೊತ್ತೇ ಆಗ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳುವಾಗ ಮನೋಜ ಅಪ್ಪ ಇದು ತುಂಬಾ ಸಿಂಪಲ್ ಆದ ವಿಷಯ ಅಪ್ಪ, ಶ್ರುತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಸಾಲ್ವ್ ಆಗುತ್ತೆ ಅಂತಾನೆ ಮನೋಜ. ಆಗ ಸೂರ್ಯ ಪಾರ್ಲರ್ ಅಮ್ಮನು ಕೂಡ ತಪ್ಪು ಮಾಡಿದ್ದಾರೆ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ನೀನು ಜೀವನ ಮಾಡ್ತೀಯಾ ಅಂತಾನೆ ಸೂರ್ಯ. ಆಗ ಮನೋಜ ನಾನ್ ಯಾಕೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅವಳು ನನ್ನನ್ನ ಏಮಾರ್ಸಿದಾಳೆ ಅಂತಾನೆ, ನಿನ್ಗೂನು ಒಂದ್ ಕಾರಣ ಅಂತ ಇದೆ ತಾನೆ, ಅದೇ ತರನೇ ಸೋಂಪಾಪುಡಿಗೆ ಅವಳ ಸೈಡುನು ಒಂದ್ ಕಾರಣ ಇದೆ ಅಂತಾನೆ ಸೂರ್ಯ. ಆಗ ಮೀನಾ ಈ ನೀತಿಯಿಂದಾನೆ ಇಷ್ಟೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗಿದ್ದು, ಆ ಹುಡುಗಿ ಕ್ಷಮೆ ಕೇಳಿದ್ರೆ ಎಲ್ಲ ಸರಿಯಾಗುತ್ತೆ ಅಂತಾಳೆ. ಆಗ ಸೂರ್ಯ ಮುಂಚೆಲ್ಲ ಓವರ್ ಆಗೆಲ್ಲ ಮಾತಾಡಿದ್ವಿ, ಕಾರ್ನೆಲ್ಲ ಓಡಿಸಿದ್ದಾರೆ, ಇನ್ನು ಈ ಜನ್ಮದಲ್ಲಿ ಕ್ಷಮೆ ಕೇಳಲ್ಲ ಅಂತಾನೆ ಸೂರ್ಯ. ಏನ್ರಿ ಹೀಗೆ ಹೋದ್ರೆ ರವಿ ಜೀವನ ಮುಂದೆ ಏನಾಗುತ್ತೋ, ನೀವಾದ್ರೂ ಅವನ ಜೊತೆ ಮಾತಾಡಿ ಅಂತಾಳೆ ಶಾಂತಿ. ಏನಂತ ಮಾತಾಡ್ತೀಯ ಶಾಂತಿ, ರವಿ ಶ್ರುತಿ ಜೊತೆ ಸೇರ್ಬೇಕು ಅಂತ ಅನ್ಕೊಂತಿದ್ದಾನೆ, ಆದ್ರೆ ಶ್ರುತಿ ಹಠ ಮಾಡ್ತಿದ್ದಾಳೆ ಅಂತಾರೆ. ಹಾಗಾದ್ರೆ ಶ್ರುತಿ ಜೊತೆ ಮಾತಾಡಿ ಅಂತಾಳೆ ಶಾಂತಿ. ಅವಳು ಗಂಡ ಹೇಳಿದ್ದನ್ನೇ ಕೇಳಿಲ್ಲ, ಅಪ್ಪ ಅಮ್ಮ ಹೇಳಿದ್ರು ಕೇಳಿಲ್ಲ, ಇನ್ನು ನಾನ್ ಹೇಳಿದ್ರೆ ನನ್ ಮಾತನ್ನ ಕೇಳ್ತಾಳ, ಇಂಥ ಪರಿಸ್ಥಿತಿನಲ್ಲಿ ನನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ಅಪ್ಪ ನಾನ್ ರವಿ ಜೊತೆ ಮಾತಾಡ್ತೀನಿ ಅಪ್ಪ, ನೀವು ಬೇರೆ ಏನಾದ್ರು ಮಾಡ್ಬೋದಾ ಅನ್ನೋದನ್ನ ಯೋಚನೆ ಮಾಡಿ ನೋಡಪ್ಪ ಅಂತಾನೆ ಸೂರ್ಯ. ಆಗ ಶಾಂತಿ ಚೆನ್ನಾಗಿರೋ ನಮ್ ಕುಟುಂಬದ ಮೇಲೆ ಯಾರ್ ಕಣ್ಬಿತ್ತು ಏನೋ, ನಮ್ಮನೆ ಸಂಸಾರ ಚೂರ್ ಆಗ್ಬಿಟ್ಟಿದೆ, ಮನೋಜನ್ ಜೀವನ ಹೀಗಾಯ್ತು, ರವಿ ಜೀವನ ಏನಾಗುತ್ತೋ ಅಂತ ಗೊತ್ತಿಲ್ಲ, ಆದ್ರೆ ಈ ಮನೆಯಲ್ಲಿ ಇವಳೊಬ್ಳು ಮಾತ್ರ ಸಂತೋಷವಾಗಿದ್ದಾಳೆ ಅಂತಾಳೆ ಶಾಂತಿ. ಆಗ ಸೂರ್ಯ ಮೀನಾ ಇಂಡೈರೆಕ್ಟ್ ಆಗಿ ನೀನೆ ಅಂತ ಸಕ್ರೆ ಹೇಳ್ತಿದ್ದಾರೆ ಅಂತಾನೆ. ಗೊತ್ತಾಯ್ತು ರೀ ಅಂತಾಳೆ ಮೀನಾ. ಆಗ ಶಾಂತಿ ನಾನ್ ಯಾಕೋ ಇಂಡೈರೆಕ್ಟ್ ಆಗಿ ಮಾತಾಡ್ತೀನಿ, ನೇರವಾಗಿನೇ ಹೇಳ್ತಿದ್ದೀನಿ, ಈ ಮನೆಯಲ್ಲಿ ಇವಳು ಮಾತ್ರ ಇರ್ಬೇಕು, ಬೇರೆಯವರೆಲ್ಲ ಮನೆಯಿಂದ ದೂರ ಆಗ್ಬೇಕು ಅಂತಿದ್ದಾಳೆ, ಎಲ್ಲ ಇವಳು ಮಾಡಿರೋ ಪ್ಲಾನ್ ಆಗಿರುತ್ತೆ ಅಂತಾಳೆ ಶಾಂತಿ. ಆಗ ಮೀನಾ ಹೌದು ಅತ್ತೆ, ನಾನೇ ಪ್ಲಾನ್ ಮಾಡಿದೀನಿ, ಯಾಕಂದ್ರೆ ಈ ಮನೆಯಲ್ಲಿ ಇರೋರು ಸಂತೋಷವಾಗಿರೋದು ನನ್ಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ, ಅದ್ರಿಂದ ನಾನೇ ಇದನ್ನೆಲ್ಲ ಮಾಡ್ದೆ ಅಂತಾಳೆ ಮೀನಾ. ಆಗ ಶಾಂತಿ ರೀ ನೋಡಿದ್ರ ಹೇಗ್ ಮಾತಾಡ್ತಿದ್ದಾಳೆ ಅಂತಾಳೆ. ಆಗ ರಂಗನಾಥ್ ಅವರು ಅಲ್ಲ ಕಣೆ ಶಾಂತಿ, ನೀನ್ ಹೇಳ್ತಿರೋದು ತಾನೆ ಅವಳು ಹೇಳ್ತಿದ್ದಾಳೆ, ನಿನಗ್ ಮಾತ್ರ ಯಾಕೆ ಕೋಪ ಬರುತ್ತೆ, ಈ ಮನೆಯಲ್ಲಿ ಇರೋರು ಎಲ್ರು ಚೆನ್ನಾಗಿರ್ಬೇಕಂತ ಆಸೆ ಪಡೋ ಮೊದಲನೇ ವ್ಯಕ್ತಿ ಅಂದ್ರೆ ಅದು ಮೀನಾ ಅಂತಾರೆ ರಂಗನಾಥ್ ಅವರು. ಅದೆಲ್ಲ ಸಕ್ರೆಗೆ ಗೊತ್ತಾಗಲ್ಲಪ್ಪ, ಮನೆಯಲ್ಲಿ ಏನೇ ನಡೆದ್ರು ಅದಕ್ಕೆ ಕಾರಣ ಮೀನಾ ಅಂತ ಅನ್ಕೊಂತಾರೆ ಅಂತಾನೆ ಸೂರ್ಯ. ನೋಡ್ ಶಾಂತಿ, ಮೀನಾ ಮೇಲೆ ಆರೋಪ ಮಾಡೋದನ್ನ ಬಿಟ್ಟು ರವಿ ಸಮಸ್ಯೆನ ಹೇಗ್ ಸರಿ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ ಅದಕ್ಕೆ ನಾನು ಅವತ್ತೇ ಹೇಳ್ದೆ ಈ ಮನೆಯಲ್ಲಿ ಒಂದ್ ಪೂಜೆ ಮಾಡಿಸ್ಬೇಕಂತ, ಆಗ್ಲೇ ನಮ್ ಮನೆಗೆ ಇಡ್ದಿರೋ ಕೆಟ್ಟು ಶಕ್ತಿ ಹೋಗುತ್ತೆ ಅಂತಾಳೆ. ಆಗ ರಂಗನಾಥ್ ಅವರು ಈ ಮನೆಯಲ್ಲಿ ಏನೇ ನಡೆದ್ರು ಪೂಜೆನೇನ, ಮನ್ಸು ಬದಲಾವಣೆ ಆದ್ರೇನೆ ಒಬ್ಬ ಮನುಷ್ಯನಲ್ಲಿ ಒಂದ್ ಬದಲಾವಣೆ ಅಂತ ಬರುತ್ತೆ ಅಂತಾರೆ ರಂಗನಾಥ್ ಅವರು. ಪೂಜೆ ಮಾಡಿಸಿದ್ರು ಮನ್ಸ್ ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ ರೀ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವ್ರು ಏನಾದ್ರು ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮಮ್ಮಿ ನಾ ಸಮಸ್ಯೆನೇ ಮುಗಿದಿರ ಹಾಗೆ ಇದೆಯಮ್ಮ, ಡಿವೋರ್ಸ್ ಬೇರೆ ಸಿಕ್ಕಿಲ್ಲ, ಸಾಲ ಬೇರೆ ಜಾಸ್ತಿ ಇದೆ, ಏನಾದ್ರೂ ಪೂಜೆ
ಪೂಜೆ ಇದ್ರೆ ಮಾಡ್ಸೋಣ ಮಮ್ಮಿ ಅಂತಾನೆ ಮನೋಜ. ಆಗ ಸೂರ್ಯ, ನಿನ್ಗೆ ನಿನ್ ಚಿಂತೆನಾ, ನಿನ್ಗಿರೋ ಸಮಸ್ಯೆಗೆ ಕುಂಭಾಭಿಷೇಕ ಮಾಡ್ಸಿದ್ರು ಸರಿ ಹೋಗಲ್ಲ ಅಂತ ಸೂರ್ಯ ಹೇಳೋವಾಗ, ಏ ಈಗ ನೀನು ಯಾರೋ ಕೇಳಿದ್ರು ಹೋಗು ಅಂತಾನೆ ಮನೋಜ. ಆಗ ಮೀನಾ, ಏನ್ರಿ ಬನ್ನಿ ಹೋಗೋಣ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮನೋಜನ್ ಫೋನ್ ರಿಂಗ್ ಆಗುತ್ತೆ. ರೋಹಿಣಿ ಎಂತಿಗ್ ಫೋನ್ ಮಾಡ್ತಿದ್ದಾಳೆ, ಇಲ್ಲ ಅವಳ ಜೊತೆ ಮಾತಾಡ್ಬಾರ್ದು, ಎಷ್ಟ್ ಸಲ ಫೋನ್ ಮಾಡಿದ್ರು ಅವಳ ಜೊತೆ ಮಾತಾಡ್ಬಾರ್ದು ಅಂತಾನೆ ಮನೋಜ. ರೋಹಿಣಿ ಫೋನ್ ಮಾಡ್ತಾನೆ ಇರ್ತಾಳೆ. ಎಂತಿಗ್ ಇವಳು ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ ಅಂತೇಳಿ ಕಾಲ್ ರಿಸೀವ್ ಮಾಡ್ತಾನೆ. ಹಲೋ ಮನೋಜ್, ನೀವ್ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಮಾತಾಡ್ತೇನೆ ಇರ್ತೀನಿ. ಇವತ್ತು ಚಂದ್ರ ತುಂಬಾ ಮುದ್ದಾಗಿದ್ದಾನೆ ಮನೋಜ್, ಆದ್ರೆ ಅದು ನನ್ನ ಹತ್ರ ಮಾತಾಡ್ತಿಲ್ಲ. ಅದೇ ರೀತಿನಿ ನೀವುನು. ನನ್ಗೆ ಚಂದ್ರ ಒಂಟಿಯಾಗಿದ್ದಾನೆ, ನಾನು ಒಂಟಿಯಾಗಿ ನಿಂತಿದ್ದೀನಿ. ಆದ್ರೆ ನಿಮ್ ನೆನ್ಪೆ ನನಗ್ ಬರ್ತಿದೆ ಮನೋಜ್, ಆದ್ರೆ ನಿಮ್ಗೆ ಯಾವ ತರದ ಫೀಲಿಂಗ್ಸು ಆಗ್ತಿಲ್ಲ. ನೆನ್ಪಿದ್ಯಾ, ಇದೇ ತರ ನಾವಿಬ್ರು ಮದ್ವೆ ಆದ ಹೊಸದ್ರಲ್ಲಿ ಒಟ್ಟಿಗೆ ಚಂದ್ರನ ನೋಡ್ತಿದ್ವಿ. ತುಂಬಾ ಹೊತ್ತು ನಾವಿಬ್ರು ಮಾತಾಡ್ಕೊಂಡೇ ಇದ್ವಿ. ಆಗ್ಲೂ ಕೂಡ ನೀವ್ ಹೇಳುದ್ರಲ್ಲ, ಆಕಾಶ ಚಂದ್ರನ್ ತರ ನಾವಿಬ್ರು ಯಾವತ್ತೂ ದೂರ ಆಗ್ಬಾರ್ದು ಅಂತ. ಚಂದ್ರನ್ ನೋಡಿದಾಗ ನನ್ಗೊಂದ್ ನೆನ್ಪಾಯ್ತು ಮನೋಜ್. ರಾತ್ರಿ ಹೊತ್ತು ವಾತಾವರಣ ಎಷ್ಟು ನಿಶಬ್ದವಾಗಿರುತ್ತೆ, ಅದು ನಮ್ ತರನೇ ಇರುತ್ತೆ. ನಿಶಬ್ದ ಮಾತ್ರ ಅಲ್ಲ, ಕೊಲ್ಲೋ ರೀತಿನೂ ಇರುತ್ತೆ ಅಲ್ವಾ ಮನೋಜ್ ಅಂತಾಳೆ. ಆಗ ಇನ್ನೊಂದ್ ವಿಷಯ ಮನೋಜ್, ಚಂದ್ರನ್ಗೂ ಗೊತ್ತು ಅದು ಒಂಟಿಯಾಗಿರುತ್ತೆ ಅಂತ, ಆದ್ರೂ ಅದು ಪ್ರಕೃತಿ ಮೇಲೆ ಯಾವತ್ತೂ ತನ್ನ ಕೋಪನ ತೋರ್ಸಲ್ಲ. ನಾನು ಹಾಗೇನೆ ಮನೋಜ್, ನಿನ್ಗೆ ನನ್ ಮೇಲಿರೋ ಕೋಪದಲ್ಲೂ ನಿಮ್ಮನ್ನ ನನ್ ಕೈಯಿಂದ ಮರೆಯೋದಕ್ ಆಗ್ತಿಲ್ಲ ಮನೋಜ್. ಒಂದಿನಕ್ಕೆ ಎಷ್ಟ್ ಸಲ ಉಸಿರಾಡ್ತೀನೋ ಅಷ್ಟು ಸಲ ನಾನ್ ನಿಮ್ಮನ್ನ ನೆನ್ಪಿಸ್ಕೊಂತೀನಿ. ಐ ಲವ್ ಯು ಮನೋಜ್ ಅಂತಾಳೆ. ಆಗ ಮನೋಜ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ರೋಹಿಣಿ, ನಾನ್ ಮೊದ್ಲು ಫೋನ್ ಮಾಡಿದಾಗ ಕಾಲ್ ಅಟೆಂಡ್ ಮಾಡಿಲ್ಲ, ಮತ್ತೆ 2 ಸಲ ಟ್ರೈ ಮಾಡ್ದೆ, ನೀವು ಅಟೆಂಡ್ ಮಾಡಿದ್ರಿ. ಅದೇ ತರನೇ ಈಗ ನಾನ್ ಮಾತಾಡ್ದಾಗ ನೀವ್ ಮಾತಾಡಿಲ್ಲ, ಅದೇ ತರನೇ ನೀವ್ ಮಾತಾಡೋವರೆಗೂ ಟ್ರೈ ಮಾಡ್ತೇನೆ ಇರ್ತೀನಿ. ಖಂಡಿತ ಒಂದಲ್ಲ ಒಂದಿನ ನನ್ ಜೊತೆ ಮಾತಾಡ್ತೀರಾ, ಒಂದಲ್ಲ ಒಂದಿನ ನನ್ನ ಹತ್ರ ಬಂದೇ ಬರ್ತೀರಾ ಅಂತಾಳೆ ರೋಹಿಣಿ. ಈ ಕಡೆ ರವಿ ಮನೆಗ್ ಬರ್ತಾನೆ. ಬನ್ನಿ ರವಿ ಅಂತ ಹೇಳ್ಬಿಟ್ಟು ಮೀನಾ ಹೇಳೋವಾಗ, ಏ ಸೂರ್ಯ ಸಾರಿ ಕಣೋ, ನೀತು ವಿಚಾರದಲ್ಲಿ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ ಅಂತಾನೆ ರವಿ. ಶ್ರುತಿ ನಿಮ್ಗೆ ಈ ವಿಷಯನ ಹೇಳಿದೀನಿ ಅಂತ ಹೇಳಿದ್ರು ಅಂತಾಳೆ ಮೀನಾ. ಹೌದು ಅದ್ಕೆ, ಸೂರ್ಯ ನೀತು ಜೊತೆ ಹೋಗಿ 5 ದಿನ ಇಟ್ಕೊಂಡು ನಡೆದಿರೋದಕ್ಕೆಲ್ಲ ಇವನೇ ಕಾರಣ ಅಂತ ಅನ್ಕೊಂಡ್ಬಿಟ್ಟಿದೆ ಅದ್ಕೆ. ಆದ್ರೆ ಶ್ರುತಿಯವರಪ್ಪ ಮಾಡಿದಾರಂತ ಗೊತ್ತಾದ್ಮೇಲೆ ನನ್ ಕೈಯಿಂದ ಸಹಿಸ್ಕೊಳಕ್ ಆಗಿಲ್ಲ. ಏ ಸೂರ್ಯ ಸಾರಿ ಕಣೋ, ನನ್ನನ್ನು ಕ್ಷಮಿಸ್ಬಿಡು, ನಾನು ನಿನ್ ಶರ್ಟ್ನೆಲ್ಲ ಇಟ್ಕೊಂಡ್ಬಿಟ್ಟೆ, ಬೇಕು ಅಂತಂದ್ರೆ ನನ್ನ ನೋಡಿಯೋ ಅಂತಾನೆ ರವಿ. ಆಗ ಸೂರ್ಯ, ಏ ನಾನು ಯಾಕೋ ನಿನ್ನ ನೋಡಿಯಕ್ ಹೋಗ್ತೀನಿ, ಮಾಡ್ತಿರೋ ತಪ್ಪಿಗೆ ಹೊಸ್ದಾಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನಾನು. ಆದ್ರೆ ಒಂದು ಕಣೋ ರವಿ, ನಾನು ನೀನ್ ನಂಬಿಲ್ಲ ಅಂತ ಸ್ವಲ್ಪ ಕಷ್ಟ ಆಯ್ತು. ಇದುವರೆಗೂ ನಾನು ನಿನ್ನ ಎಷ್ಟೊಂದ್ಸಲ ಹೊಡೆದಿದ್ದೀನಿ, ಆದ್ರೆ ನೀನು ಯಾಕೆ ಅಂತ ಒಂದ್ ದಿನನೂ ನನ್ನ ಹತ್ರ ಜಗಳ ಮಾಡಿದ್ದೇ ಇಲ್ಲ ಕಣೋ. ಆದ್ರೆ ಮೊದ್ಲೇ ಸಲ ಜಗಳ ಮಾಡ್ದಲ್ಲ, ಬಿಡು, ಈಗ ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿಯಲ್ಲ, ಅಷ್ಟ್ ಸಾಕು ನನ್ಗೆ ಅಂತಾನೆ ಸೂರ್ಯ. ಅದ್ಕೆ ಸಾರಿ ಅದ್ಕೆ, ನಾನು ಆ ರೀತಿ ಎಲ್ಲ ನಿಮ್ಮ ಹತ್ರನೂ ಮಾತಾಡ್ಬಾರ್ದಿತ್ತು, ನನ್ನನ್ನ ಕ್ಷಮಿಸ್ಬಿಡಿ ಅದ್ಕೆ ಅಂತ ಕೇಳೋವಾಗ, ಪರವಾಗಿಲ್ಲ ರವಿ, ನೀವು ಕೋಪದಲ್ಲಿ ಆ ರೀತಿ ಎಲ್ಲ ಮಾತಾಡಿದ್ದೀರಾ, ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ ಅಂತಾಳೆ ಮೀನಾ. ಏ ಸೂರ್ಯ, ಯಾರು ಏನೇ ಹೇಳಿದ್ರು ನಾನ್ ನಿನ್ ಮೇಲೆ ಅನುಮಾನ ಪಡಬಾರ್ದಿತ್ತು ಕಣೋ ಸೂರ್ಯ, ಸಾರಿ ಅಂತಾನೆ ರವಿ. ಏ ನಮ್ಮಿಬ್ರು ಮಧ್ಯೆ ಏನೋ ಸಾರಿ ಅಂತೇಳಿ ಸೂರ್ಯ ರವಿನ ತಪ್ಕೊಳ್ಳೋವಾಗ ಬ್ಯಾಗ್ ಇಂದ ಬಾಟ್ಲು ಸೌಂಡ್ ಬರುತ್ತೆ. ಸೂರ್ಯ ರವಿನ ದುರ್ಗುಟ್ಕೊಂಡ್ ನೋಡೋವಾಗ ರವಿಗೆ ಮುಜುಗರ ಆಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಸಂಚಿಕೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.